ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा दड्डप्पा अप्पा PU कॉलेज ऑफ साइंस ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, ಎರಡನೇ SVR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0842300049. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಭೂಸ್ವಾಧೀನಾಧಿಕಾರಿ ವಿರುದ್ಧದ ದೂರು ವಿಚಾರಣೆ, ನಮ್ಮ ಸಂಘಟನೆಗೂ ಅವಕಾಶ ನೀಡಿ ಶಿವಲಿಂಗ ಹಳಿಮನಿ ಆಗ್ರಹ. ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮಕ್ಕೆ ಶಾಸಕ ಅಜಯ್ ಸಿಂಗ್ ಎಚ್ಚರಿಕೆ. ಕೋಟ್ಯಾಂತರ ವೆಚ್ಚದ ಕ್ರೀಡಾಂಗಣದ ಮೇಲ್ಛಾವಣಿ ಕಿತ್ತು ಹೋಯಿತು. ಲ್ಯಾಂಡ್ ಆರ್ಮಿ ಕಾಮಗಾರಿಗೆ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ಆಕ್ರೋಶ. ಕಲಬುರಗಿ ಜಿಲ್ಲಾ ಪಂಚಾಯತ್ ಸಿಇಒ ಬದಲಾವಣೆ, ಭವರ್ ಸಿಂಗ್ ಮೀನಾ ವರ್ಗಾವಣೆ, ರಾಹುಲ್ ಸಂಕ್ನೂರ್ಗೆ ಜವಾಬ್ದಾರಿ. ಕಲಬುರಗಿಯಲ್ಲಿ ಬಹುಜನ ಸಮಾಜ ಪಾರ್ಟಿಗೆ ಬಲ, ಯುವಕರ ಭರ್ಜರಿ ಸೇರ್ಪಡೆ. ಈಗ ವಾರ್ತೆಗಳ ವಿವರ. ಸಣ್ಣ ಮತ್ತು ಮಧ್ಯಮ ನೀರಾವರಿ ಯೋಜನೆಗಳ ವಿಶೇಷ ಭೂಸ್ವಾಧೀನಾಧಿಕಾರಿಯಾಗಿರುವ ಶ್ರೀಮತಿ ಪಾರ್ವತಿ ರೆಡ್ಡಿ ವಿರುದ್ಧ ದಾಖಲಾಗಿರುವ ಆರೋಪಗಳ ಕುರಿತು ಸರ್ಕಾರಕ್ಕೆ ಪ್ರಾಥಮಿಕ ವರದಿ ಸಲ್ಲಿಸಲು ತನಿಖಾ ತಂಡ ರಚಿಸಿರುವ ಹಿನ್ನೆಲೆ ಮೂಲ ದೂರುದಾರರಾಗಿರುವ ತಮ್ಮ ಸಂಘಟನೆಗೂ ವಿಚಾರಣೆಯಲ್ಲಿ ಭಾಗವಹಿಸಲು ಅವಕಾಶ ನೀಡಬೇಕೆಂದು ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷ ಶಿವಲಿಂಗ ಹಳಿಮನಿ ಆಗ್ರಹಿಸಿದ್ದಾರೆ.
ಈ ಕುರಿತು ಸಹಾಯಕ ಆಯುಕ್ತೆ ಸಾಹಿತ್ಯ ಎಂ ಆಲದಕಟ್ಟಿಯವರಿಗೆ ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ಮನವಿ ಪತ್ರ ಸಲ್ಲಿಸಿದೆ. ಅವರು ವಿಶೇಷ ಭೂಸ್ವಾಧೀನಾಧಿಕಾರಿಗಳ ವಿರುದ್ಧ ಅಧಿಕಾರ ದುರುಪಯೋಗ ಹಾಗೂ ಭ್ರಷ್ಟಾಚಾರದ ಆರೋಪಗಳನ್ನು ದಾಖಲಾತಿ ಸಮೇತವಾಗಿ ಕಳೆದ ಏಪ್ರಿಲ್ 19ರಂದು ಜಿಲ್ಲಾಧಿಕಾರಿಗಳು, ಆಡಳಿತ ಮತ್ತು ಸಿಬ್ಬಂದಿ ಸುಧಾರಣೆ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಂದಾಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಿಗೆ ಸಲ್ಲಿಸಲಾಗಿತ್ತು ಎಂದು ತಿಳಿಸಿದ್ದಾರೆ. ದೂರು ಆಧರಿಸಿ ಜಿಲ್ಲಾಧಿಕಾರಿಗಳು ಹಲವು ಬಾರಿ ನೋಟಿಸ್ ನೀಡಿದ್ದರೂ ಸಂಬಂಧಿಸಿದ ಅಧಿಕಾರಿಯಿಂದ ಯಾವುದೇ ಸ್ಪಷ್ಟ ಉತ್ತರ ಲಭ್ಯವಾಗದೆ ಕಾಲಹರಣ ಮಾಡಲಾಗಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳು ಮುಂದಿನ ಕ್ರಮಕ್ಕಾಗಿ ಅಪರ್ ಕಂದಾಯ ಆಯುಕ್ತರಿಗೆ ವರದಿ ಕಳುಹಿಸಿದ್ದರು ಎಂದು ಹೇಳಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಕಂ ಶಿಸ್ತು 44/2025-26 7169 ಪ್ರಕರಣದ ತನಿಖೆಗೆ ಡಾಕ್ಟರ್ ಬಿ ಸುಶೀಲಾ ಅವರ ಅಧ್ಯಕ್ಷತೆಯಲ್ಲಿ ತನಿಖಾ ತಂಡ ರಚಿಸಲಾಗಿದೆ. ಆದರೆ ಪ್ರಕರಣದ ಪ್ರಮುಖ ದೂರುದಾರರಾಗಿರುವ ನಮ್ಮ ಸಂಘಟನೆಗೆ ನೋಟಿಸ್ ನೀಡದೆ ಇತರರಿಗೆ ಮಾತ್ರ ನೋಟಿಸ್ ಜಾರಿಗೊಳಿಸಿರುವುದು ವಿಷಾದನೀಯ ಎಂದು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ನಾವು ಸಲ್ಲಿಸಿರುವ ಆರೋಪಗಳಿಗೆ ಸಂಬಂಧಿಸಿದ ಪೂರಕ ದಾಖಲೆಗಳು ಹಾಗೂ ಮಾಹಿತಿಗಳು ಈಗಾಗಲೇ ಅಧಿಕಾರಿಗಳಿಗೆ ನೀಡಲಾಗಿದೆ. ಮೇ 22ರಂದು ನಡೆಯಲಿರುವ ವಿಚಾರಣೆಯಲ್ಲಿ ನಮ್ಮ ಸಂಘಟನೆಯ ದೂರನ್ನು ಸಮಗ್ರವಾಗಿ ಪರಿಶೀಲಿಸಿ ನ್ಯಾಯಸಮ್ಮತ ತನಿಖೆ ನಡೆಸಬೇಕೆಂದು ಶಿವಲಿಂಗ ಹಳಿಮನಿ ಮನವಿ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಾನ್ಯ AC ಮೇಡಮ್ ಅವರಿಗೆ ಯಾವ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳ ವಿರುದ್ಧ ನಾವು ಜಿಲ್ಲಾಧಿಕಾರಿಗೆ ಕಂಪ್ಲೇಂಟ್ ಮಾಡಿದ್ವಿ. ಅದರ ಪ್ರಯುಕ್ತ ಒಂದು ಎನ್ಕ್ವೈರಿ ಕಮಿಟಿ ಮಾಡಿದರು ಜಿಲ್ಲಾಧಿಕಾರಿಗಳು. ಅದರಲ್ಲಿ ಒಂದು 5 ಮಂದಿ ಹೆಸರು ಮ್ಯಾಗ ಕಂಪ್ಲೇಂಟ್ ಇತ್ತು. ಆದರೆ ಇವು ಮೇಡಮ್ ಅವ್ರು ಏನು ಮಾಡಿದ್ದಾರೆ, ಅದರಲ್ಲಿ ನಮ್ಮ ಅಧ್ಯಕ್ಷರಂಥ ಸಂದೀಪ್ ಭರಣಿ ಮತ್ತು ನಾನು ಕೊಟ್ಟಿರ್ತಂಥ ಕಂಪ್ಲೇಂಟ್ ಬಿಟ್ಟು ಉಳಿದವರಿಗೆ ನೋಟಿಸ್ ಮಾಡಿ ಒಂದು ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ಇದು ಖಂಡನೀಯ ಅಂತ ಹೇಳ್ತೀನಿ. ಮೇನ್ ದಾಖಲಾತಿ ಏನಪ್ಪ ಅದು ನಮ್ಮ ಹತ್ರ ಇದ್ದಾವೆ. ಸುಮಾರು 2 ವರ್ಷಗಳಿಂದ ಅವ್ರ ವಿರುದ್ಧ ಹೋರಾಟ ಮಾಡ್ತಾಯಿದ್ದೀವಿ. ಆದರೆ ಅವರು ಯಾವುದೇ ಏನಪ್ಪ ಅಂತಂದ್ರೆ ಇದಕ್ಕೆ ಒಂದು ಸ್ಪಂದನೆ ನೀಡಿಲ್ಲ ನಮ್ಮ ಮನೆಗೆ. ಜಿಲ್ಲಾಧಿಕಾರಿಗಳು ಇವತ್ತು ದಿವಸ ಕರೆದು 3 ನೋಟಿಸ್ ಕೊಟ್ಟರು ಜಿಲ್ಲಾಧಿಕಾರಿಗಳಿಗೆ ಏನಪ್ಪ ಅಂತ ಪತ್ರಕ್ಕೂ ಯಾವುದೇ ಒಂದು ಕವಡೆ ಕಾಸಿನ ಕಿಮ್ಮತ್ತು ಕೊಟ್ಟಿಲ್ಲ. ಅದೇ ರೀತಿಯಾಗಿ ಸಣ್ಣ ನೀರಾವರಿ ಇಲಾಖೆ ಚೀಫ್ ಸೆಕ್ರೆಟರಿ ಅವ್ರನ್ನೂ ನೋಟಿಸ್ ಮಾಡಿದ್ದಾರೆ, ಅವರಿಗೆ ಅದಕ್ಕೂ ಆನ್ಸರ್ ಮಾಡಿಲ್ಲ. ಅದೇ ರೀತಿಯಾಗಿ ನೀರಾವರಿ ನಿಗಮದಿಂದ ನೋಟಿಸ್ ಆಗಿವೆ, ಅದಕ್ಕೂ ಆನ್ಸರ್ ಮಾಡಿಲ್ಲ. ಇಂಥ ಅಧಿಕಾರಿ ವಿರುದ್ಧ ಇವತ್ತಿನ ದಿವಸ ಈ ಇರ್ತಕ್ಕಂಥ 6 ಮಂದಿನೇ ಇದ್ದಿದ್ದಾರೆ ಕಂಪ್ಲೇಂಟ್ದವರು ಬಿಟ್ಟು. ಅದ್ರಾಗ ಏನಪ್ಪ ಅಂತ ನಮ್ಮ ಸಂಘಟನೆ ಹೆಸರು ಬಿಟ್ಟು ಉಳಿದವ್ರದ್ದು ಏನಪ್ಪ ಅಂತಂದ್ರೆ ಹೆಸರು ಮ್ಯಾಗ ಏನಪ್ಪ ಅಂತ ನೋಟಿಸ್ ಜಾರಿ ಮಾಡಿ ಈ ಒಂದು ಕೇಸ್ ಮುಚ್ಚಾಕ್ತಕ್ಕಂಥ ಒಂದು ಹುನ್ನಾರ ನಡೀತಾ ಇದೆ. ಇದಕ್ಕೆ ಅದೇ ಹೇಳ್ತಾ ಇದ್ದಿಲ್ಲ ಸರಿ, ಅಧಿಕಾರಿಗಳೇನಪ್ಪ ಅಂದ್ರೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ. ನಿನ್ನ ಮೇಲೆ ಆದ್ರೆ ನಾ ಬಿಡಬೇಕು, ನನ್ನ ಮೇಲೆ ಆದ್ರೆ ನೀವು ಬಿಡಬೇಕು. ಯಾಕಂದ್ರೆ ಕ್ಲಿಯರ್ ಕಟ್ ಇದೆ ಈ ನೋಟಿಸ್. ನೋಡ್ರಿ ಹೆಂಗದ, ನಮ್ಮ ಇಬ್ಬರಿಗೆ ಬಿಟ್ಟು ಉಳಿದವರಿಗೆಲ್ಲ ನೋಟಿಸ್ ಮಾಡ್ರಿ. ಕೆಲವೊಂದು ಆರೋಪಗಳಿವೆ, ಭ್ರಷ್ಟಾಚಾರ ಮತ್ತು ಈ ತಮ್ಮ ಅಧಿಕಾರ ವ್ಯಾಪ್ತಿ ಮೀರಿ ಮಾಡಿರ್ತಕ್ಕಂಥ ಕೆಲಸಗಳ ಬಗ್ಗೆ. ಬೆಂಗಳೂರು ತಕ ಹೋಗಿ ನಾವು ಕಂಪ್ಲೇಂಟ್ ಮಾಡಿದ್ಮ್ಯಾಗ ಬೆಂಗಳೂರಿನಿಂದ 1-4 ಮಾಡ್ರಂತೆ ಕಂದಾಯ ಇಲಾಖೆಯಿಂದ ಬಂದಿದೆ ಲೆಟರ್. ಅದೆಲ್ಲ ಬಿಟ್ಟು ಈಗ ಬರೀ 4 ಮಂದಿ ರೈತರದ್ದು ಯಾರ್ದೋ ಅವ್ರ ಬಳಿ ಯಾವುದೇ ದಾಖಲಾತಿ ಇಲ್ಲ, ಅವ್ರಿಗೆ ಸಿಕ್ಕಿಲ್ಲ ಅಂತ ಅಂಥವ್ರು ಕಂಪ್ಲೇಂಟ್ ಕೊಟ್ಟವ್ರ. ಆದ್ರೆ ಅಂಥವ್ರಿಗೆ ಕರೆಸಿ ಇವರು ಈ ಎನ್ಕ್ವೈರಿ ಮಾಡ್ತಾಯಿದ್ದಾರೆ. ಈಗ ಆಲ್ರೆಡಿ 15 ತಾರೀಕು ಒಂದು ಎನ್ಕ್ವೈರಿ ಆಗ್ಯದ, 22 ತಾರೀಕು ಒಂದು ಎನ್ಕ್ವೈರಿ ಮಾಡ್ತಾರಂತ. ಆದ್ರೆ ಆ ಎನ್ಕ್ವೈರಿಯಲ್ಲಿ ನಮಗೂ ಇನ್ವಾಲ್ವ್ ಮಾಡಿದ್ರಂದ್ರೆ ನಮ್ಮಲ್ಲಿರ್ತಕ್ಕಂಥ ದಾಖಲಾತಿಗಳನ್ನು ಕೊಟ್ಟು ಇವತ್ತಿನ ದಿವಸ ಮುಂದೆ ಅವರು ಏನೇ ಕೊಡೋದು ರಿಪೋರ್ಟ್ ನಮ್ಮಲ್ಲಿ ಇರ್ತಕ್ಕಂಥ ದಾಖಲಾತಿ ತೊಗೋಬೇಕು, ರಿಪೋರ್ಟ್ ಕೊಡಬೇಕು. ಒಂದು ವೇಳೆ ಹಿಂಗೆ ಮಾಡಲಿಲ್ಲಪ್ಪ ಅಂತಂದ್ರೆ ಅವ್ರನ್ನು ನಾವು ಕಾನೂನು ಹೋರಾಟ ಮಾಡ್ತೀವಿ, ಇದಕ್ಕೆ ಚಾಲೆಂಜ್ ಮಾಡ್ತೀವಿ ಹೈಕೋರ್ಟ್ನಾಗ ಹೋಗಂತ ಹೇಳ್ತೀನಿ ಸರ್. ಈಗ ಇದು ಒಂದೇ ಲೆಟ್ರ್ ಸಾಕು ಅವ್ರಿಗೆ. ಇವತ್ತು ಜಿಲ್ಲಾಧಿಕಾರಿ ಕಳಿಸ್ತಕ್ಕಂಥ ಲೆಟ್ರೇದಾಗ ಇರ್ತಕ್ಕಂಥ ಒಂದು 6 ಮಂದಿ 5-6 ಮಂದಿ ಹೆಸರು ಅದ. ಅದ್ರಾಗ ಇಬ್ಬರಿಗೆ ಬಿಡ್ತಾರೆ, ಅವ್ರು ಬಿಟ್ಟು 4 ಮಂದಿ ಹೆಸರು ಹಾಕ್ತಾರೆ, ಹಾಕಿ ನೋಟಿಸ್ ಜಾರಿ ಮಾಡ್ತಾರೆ ಅವ್ರು. ಮುಂದೆ ಏನು ಮಾಡ್ತೀವಿ ಇದ್ರ ಉದ್ದೇಶ ಏನು ಅದೇ ಹೇಳ್ತಿಲ್ಲ ಸರ್. ಇವರು ನಮ್ಮ ಒಳಗೆ ಇನ್ವಾಲ್ವ್ ಮಾಡ್ಕೋಬೇಕು ಈ ಇದರಲ್ಲಿ. ನಮಗೂ ಮುಂದಿನ ಹಿಯರಿಂಗ್ನ ಕರಿಬೇಕು. ಒಂದು ವೇಳೆ ಕರಿಲ್ಲ ಅಂದ್ರೆ ಈಗೇನಾದರೂ ಇವರು ಏನಪ್ಪ ರಿಪೋರ್ಟ್ ಹಾಕಿದ್ರು ಅಂದ್ರೆ ನಾವು ಮುಂಬರುವ ದಿನಗಳಲ್ಲಿ ಇದು ಕಾನೂನು ಹೋರಾಟ ಮಾಡ್ತೀವಿ, ಇದಕ್ಕೆ ಚಾಲೆಂಜ್ ಮಾಡ್ತೀವಿ ನಾವು ಹೈಕೋರ್ಟ್ನಾಗ ಅಂತ ಹೇಳ್ತೀನಿ ಸರ್. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಕ್ರೀಡಾಂಗಣ ಒಂದು ಮಳೆಗಾಳಿ ಹೊಡೆತಕ್ಕೆ ಬಿದ್ದು ಇದೀಗ ಭಾರಿ ವಿವಾದಕ್ಕೆ ಕಾರಣವಾಗಿ ಇದು ಕಳಪೆ ಕಾಮಗಾರಿ ಎಂದು ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ಕ್ರೀಡಾಂಗಣವು ಭಾರೀ ಮಳೆ ಹಾಗೂ ಪ್ರಕೃತಿ ವಿಕೋಪದಿಂದ ಹಾನಿಗೊಳಗಾದ ಹಿನ್ನೆಲೆ ಕೆಕೆಆರ್ಡಿಬಿ ಅಧ್ಯಕ್ಷರು ಹಾಗೂ ಜೇವರ್ಗಿ ಶಾಸಕ ಅಜಯ್ ಸಿಂಗ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಅವರು, ಕಾಮಗಾರಿಯಲ್ಲಿ ಕಳಪೆ ಗುಣಮಟ್ಟ ಕಂಡುಬಂದರೆ ತಪ್ಪಿತಸ್ಥರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಅಧಿಕಾರಿಗಳಿಂದ ಸಮಗ್ರ ವರದಿ ಪಡೆಯಲಾಗುತ್ತಿದ್ದು ಸಾರ್ವಜನಿಕ ಹಣ ವ್ಯರ್ಥವಾಗದಂತೆ ಕ್ರಮ ಕೈಗೊಳ್ಳುವುದಾಗಿ ಹೇಳಿದರು. ತೊಂದರೆ ಆಗಿದೆ, ನಾನು ಅಲ್ಲಿ ಹೋಗಿ ವಿಸಿಟ್ ಮಾಡಿ
ಆ್ಯಕ್ಷನ್ ತೊಗೊಳ್ತೀವಿ. ಅದನ್ನು ಲ್ಯಾಂಡ್ ಆರ್ಮಿ ಮಾಡಿದ್ದಾರೆ, ಅದು ಲ್ಯಾಂಡ್ ಆರ್ಮಿ ಮಾಡಿದ್ದಾರೆ. ಅದು ಏನಿದೆ ಅದು ಬಗೆಹರಿಸ್ತೀವಿ ಅಂತ ನಾನು ಹೇಳಿದ್ದೀನಿ. ಯಾಕಂದರೆ ಪ್ರಕೃತಿ ವಿಕೋಪ ಅದು ಬಂದಿದ್ದು, ಅದು ಏನಿದ್ದಿದ್ದು ಸೂಕ್ತ ಕ್ರಮ ನಾವು ತಗೊಳ್ತೀವಿ. ಅದರಲ್ಲಿ ಎರಡು ಮಾತು ಇಲ್ಲವೇ ಇಲ್ಲ. ಇನ್ನೊಂದೆಡೆ ಕ್ರೀಡಾಂಗಣದ ಮೇಲ್ಛಾವಣಿ ಕಿತ್ತು ಹೋದ ಘಟನೆಗೆ ಸಂಬಂಧಿಸಿ ಜೆಡಿಎಸ್ ಮುಖಂಡ ಕೃಷ್ಣಾರೆಡ್ಡಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಕ್ರೀಡಾಂಗಣ ಒಂದು ಮಳೆಗೆ ಹಾನಿಯಾಗಿರುವುದು ಕಳಪೆ ಕಾಮಗಾರಿಗೆ ಸಾಕ್ಷಿ ಎಂದು ಆರೋಪಿಸಿದರು. ಲ್ಯಾಂಡ್ ಆರ್ಮಿ ನಿರ್ಮಾಣದಲ್ಲಿ ಗುಣಮಟ್ಟ ಕಾಪಾಡಿಲ್ಲ ಎಂದು ದೂರಿದ ಅವರು, ಕೇವಲ 1 ವರ್ಷದಲ್ಲೇ ಕ್ರೀಡಾಂಗಣ ಹಾಳಾಗಿರುವುದು ಗಂಭೀರ ವಿಚಾರ ಎಂದು ಹೇಳಿದರು. ಇಷ್ಟೇ ಅಲ್ಲ, ವಿವಾದಗಳ ನಡುವೆಯೂ ಕೆಕೆಆರ್ಡಿಬಿ ಕಾಮಗಾರಿಗಳಲ್ಲಿ ಮತ್ತೆ ಲ್ಯಾಂಡ್ ಆರ್ಮಿಗೆ 50% ಕೆಲಸ ನೀಡಲಾಗುತ್ತಿದೆ ಎಂದು ಆರೋಪಿಸಿದ ಕೃಷ್ಣಾರೆಡ್ಡಿ, ಕೂಡಲೇ ತನಿಖೆ ನಡೆಸಿ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಜೋರಿಗಿದು ಒಂದು ಸ್ಟೇಡಿಯಂ ಕೋಟಿ ಹಣ ಅಲ್ಲಿ ಹಾಕಿದ್ದಾರೆ. ಅಲ್ಲಿ ಇದ್ದಂಥ ಶಾಸಕರು ಮತ್ತು ಅವರೇ ಕೆಕೆಆರ್ಡಿಬಿ ಅಧ್ಯಕ್ಷರು ಇರ್ತಾರೆ. ಇವತ್ತು ನಮ್ಮ ಭಾಗದಾಗ, ಇವತ್ತು ಜೋರ್ಗಿ ತಾಲೂಕದಾಗಲಿ ಕಲಬುರಗಿ ಜಿಲ್ಲೆದಾಗಲಿ ರೈತರದು ಹಲವಾರು ಇನ್ಶೂರೆನ್ಸ್ ರೊಕ್ಕ ಬಂದಿಲ್ಲ. ತೊಗರೆ ಬೆಳೆ ನಷ್ಟ ಆದಾಗಿಂದು ರೊಕ್ಕ ಇವರು ಪರಿಹಾರ ಕೊಟ್ಟಿಲ್ಲ. ಇವತ್ತು ಲ್ಯಾಂಡ್ ಆರ್ಮಿಗೆ ಕೋಟಿ ಹಣ ಕೊಟ್ಟು ಇವತ್ತು ಜೋರಿಗಿನಲ್ಲಿ ಒಂದು ಸ್ಟೇಡಿಯಂ ಏನು ಮಾಡಿದ್ದಾರೆ, ಅದು ಬಿದ್ದೋಗಿದೆ. ಇದು ಇವ್ರದ್ದು ಕ್ವಾಲಿಟಿ ಕೆಲಸ. ಅಲ್ಲಿ ಇದ್ದಂಥ ಶಾಸಕರು ನೋಡಿದೆ, ನಿನ್ನೆ ಅವ್ರದ್ದು ಒಂದು ಸ್ಟೇಟ್ಮೆಂಟ್ ನೋಡಿದೆ, ಗಾಳಿಲಿಂತ ಬೀಳ್ತಾವ ಅಂತ ಹೇಳ್ತಾರೆ. ಬೇರೆ ಬಿಲ್ಡಿಂಗ್ಗಳು ಬಿದ್ದಿಲ್ಲ, ಏನು ಬೇರೆ ಭಾಳಷ್ಟು ಜೋರಿಗಿನಲ್ಲಿ ಬಿಲ್ಡಿಂಗ್ಸ್ ಇದೆ, ಭಾಳಷ್ಟು ಅವು ಯಾವ ನಷ್ಟ ಆಗಿಲ್ಲ. ಆ ಸ್ಟೇಡಿಯಮ್ಮೇ ಬೀಳ್ತದಂದರೆ ಇಲ್ಲಿ ಎಷ್ಟು ಕಳತನ ಕೆಲಸ ಮಾಡಿದ್ದಾರೆ ಇವರು ಅಂತ ಜನರಿಗೆ ಅದು ಬಿದ್ದಿದೆ ತೋರಿಸ್ಕೊಡ್ತಾ ಇದೆ. ಇವತ್ತು ಅಜಯ್ ಸಿಂಗ್ ಅವರು ಕೆಕೆಆರ್ಡಿಬಿ ಚೇರ್ಮನ್ ಆಗಿದ್ದಾರೆ. ಅವ್ರ ಅಕ್ಕಪಕ್ಕ ಏನು ನಿಂತಿದ್ರಲ್ಲ, ನಿನ್ನೆ ಒಂದು ಸ್ಟೇಟ್ಮೆಂಟ್ನಲ್ಲಿ ನೋಡಿದೆ ನಾನು, ಇವರೆಲ್ಲರಿಗೆ ಅಜಯ್ ಸಿಂಗ್ ಅವರು ಕಾಂಟ್ಯಾಕ್ಟ್ ಕೆಲಸ ಕೊಡ್ತಾ ಇದ್ದಾರೆ, ಇವರು ಕಳತನ ಕೆಲಸ ಮಾಡ್ತಾಯಿದ್ದಾರೆ. ಆಜು ಇದ್ದವರು 99 lakhs ರೂಪೀಸು ಟೆಂಡರ್ ಆಗಲ್ಲ ಸರ್ ಕೆಕೆಆರ್ಡಿಬಿ ಅಮೌಂಟಿಗೆ. ಹಂಗೆ 99 lakhsದು ಒಂದೊಂದು ಪೀಸ್ ವರ್ಕ್ ಮಾಡಿ ಗುಲ್ಬರ್ಗದಾಗ ಕೆಲವು ಇದ್ದಾರೆ 3-4 ಅವ್ರ ಫಾಲೋವರ್ಸ್. ಅವರು ಇವತ್ತು MSK ಮಿಲ್ದಾಗಲಿ ದಕ್ಷಿಣದಾಗಲಿ ಹಲ್ವಾರು ಕಡೆ ಫೇಕ್ ಕೆಲಸದಾಗ ಏನೋ ದಮ್ಮೆ ಇಲ್ಲ, ದುಡ್ಡು ಎತ್ತುತ್ತಾ ಇದ್ದಾರೆ. ಇದು ಅಜಯ್ ಸಿಂಗ್ ಅವರು ಮಾಡ್ತಾಯಿದ್ದಾರೆ. ಇವತ್ತು ಜನ ನಿಮಗೆ ಜೋರಿಗಿದಾಗ ನಿಮ್ಮ ಕುಟುಂಬದಾಗ ನಿಮಗೆ ಜನ ಅಲ್ಲಿ ಹಲ್ವಾರು ವರ್ಷಲಿಂತ ಅಧಿಕಾರ ಕೊಡ್ಕೋತ ಬರ್ತಾಯಿದ್ದಾರೆ. ಇವತ್ತು ಜೋರಿಗೆ ಜನರ ಪರ್ವ ನಿಮಗೆ ಒಂದು ಕಾಳಜಿ ಏನರೇ ಇದ್ದರೆ ನೀವು ಜೋರಿಗಿದವ್ರ ಬಗ್ಗೆ ಪ್ರಾಪರ್ ಚಾನಲ್ದಾಗ ಅಲ್ಲಿ ಕಾರ್ಯಕರ್ತ ಇದ್ದಾರೆ, ಅವ್ರಿಗೆ ಕೆಲಸ ಕೊಡ್ರಿ. ಗುಲ್ಬರ್ಗ ಜಿಲ್ಲೆದವರು, ದಕ್ಷಿಣ ಕ್ಷೇತ್ರದವರು ನಿಮ್ಗೆ ಯಾಕೆ ಬೇಕು? ಅವರು ನಿಮ್ಗೆ ಯಾಕೆ ಬೇಕು? ನಿಮ್ಮ ಪರ್ಸೆಂಟೇಜ್ ಕೊಡ್ತಾಯಿದ್ದಾರೆ, ಏನು ಕೊಡ್ತಾಯಿದ್ದಾರೆ ನಮ್ಗೆ ಗೊತ್ತಾಗ್ತಾಯಿಲ್ಲ. ಇವತ್ತು ಹಲವಾರು ನೋಡಿರಿ ಕೆಕೆಆರ್ಡಿಬಿದಾಗ ಲ್ಯಾಂಡ್ ಆರ್ಮಿ ರಕ್ಷಣೆ ಮಾಡೋಕ್ಕೆ ಇಷ್ಟ ಆಗಲ್ಲ ಅಂತ ನೋಡಿ, ಲ್ಯಾಂಡ್ ಆರ್ಮಿಲಿಂತ ಶಾಸಕರು ಮಂತ್ರಿಗಳದು ಇವ್ರದ್ದು ಮನೆ ನಡೀತಾ ಇದೆ. ಇವತ್ತು ಲ್ಯಾಂಡ್ ಆರ್ಮಿ ಬಗ್ಗೆ ನಾವು ಹಲವಾರು ಸಲ ದನಿ ಎತ್ತಿದ್ದೆವು. ಲ್ಯಾಂಡ್ ಆರ್ಮಿದು ಇನ್ನೊಂದು ಅದು ಅಕಾಡೆಮಿದು ಒಂದು ಶೆಡ್ ಬಿದ್ದಿತ್ತು. ಅಕಾಡೆಮಿ ಶೆಡ್ಡ ಮತ್ತು ಬಿಲ್ಡಿಂಗ್ ಒಳಗಿನ ಛತ್ತು ಬಿದ್ದಿತ್ತು. ಇಮಿಡಿಯೇಟ್ ಆ ಆಫೀಸರಿಗೆ ಸಸ್ಪೆಂಡು ಮಾಡಿದ್ದಾರೆ. ಇವತ್ತು ಲ್ಯಾಂಡ್ ಆರ್ಮಿದಾಗ ಹಲವಾರು ಕಳ್ಳತನ ಆಗ್ತಾಯಿದೆ. ಈ ಡಬಲಿಗಳು AWಗಳು ಸ್ವತಃ ಇವರು ಕಾಂಟ್ಯಾಕ್ಟ್ ಲೈಸೆನ್ಸ್ ತೆಕ್ಕೊಂಡು ಇವರು ದಂಧೆ ಮಾಡ್ತಾಯಿದ್ದಾರೆ. ಈ ಲ್ಯಾಂಡ್ ಆರ್ಮಿಗೆ ಕೆಕೆಆರ್ಡಿಬಿ ಚೇರ್ಮನ್ ಅವರು ಬಜೆಟ್ ಕೊಡಬೇಡ್ದು. ಈ ಲ್ಯಾಂಡ್ ಆರ್ಮಿದಾಗ ಲೂಟಿ ಆಗ್ತಾಯಿದೆ. ಮತ್ತು ಲ್ಯಾಂಡ್ ಆರ್ಮಿಗೆ ನಿನ್ನೆ ತಾನೇ ಒಂದು ಸ್ಟೇಟ್ಮೆಂಟ್ ನೋಡಿದನು, ಉಸ್ತುವಾರಿ ಮಂತ್ರಿಗಳು ಬಂದಿದ್ದರು, ಮತ್ತು ಲ್ಯಾಂಡ್ ಆರ್ಮಿಗೆ ಕೆಲವು ವರ್ಕು ಒಪ್ಪಿಸ್ತಾ ಇದ್ದಾರೆ. ಲ್ಯಾಂಡ್ ಆರ್ಮಿಗೆ ಕೆಲಸ ಕೊಟ್ಟರೆ ಆ ದುಡ್ಡು ಏನದ ಗುಲ್ ಆಗ್ತಾವ ಅಂತ ಹೇಳ್ತೀನಿ. ಯಾಕಂದರೆ ಲ್ಯಾಂಡ್ ಆರ್ಮಿ ಪ್ರಾಪರ್ ಚಾನಲ್ನಲ್ಲಿ ಕೆಲಸ ಮಾಡೋದು ಲ್ಯಾಂಡ್ ಆರ್ಮಿ ಅಲ್ಲ. ಇವತ್ತು ಅಲ್ಲಿ ಇದ್ದಂಥ ಆಫೀಸರ್ಗಳು ಕಾಂಟ್ಯಾಕ್ಟ್ ದಂಧೆ ಮಾಡ್ತಾಯಿದ್ದಾರೆ. ಟೆಂಡರೇ ಆಗಲ್ಲ ಲ್ಯಾಂಡ್ ಆರ್ಮಿದು.
ಲ್ಯಾಂಡ್ ಆರ್ಮಿದು ಟೆಂಡರ್ ಮಾಡೋದಿಲ್ಲ ಸರ್ ರೂಲ್ನಲ್ಲಿ. ಯಾರು ಬೇಕಾದವ್ರು ಕೆಲಸ ಮಾಡ್ಬೋದು. 30% 40% ಇವರು ಪರ್ಸೆಂಟೇಜ್ ತೊಗೋತಾ ಇದ್ದಾರೆ. ತಾವೇ ಲೈಸೆನ್ಸ್ ತಗೋತಾ ಇದ್ದಾರೆ. ಅವ್ರ ಅಣ್ಣ ತಮ್ಮವ್ರ ಹೆಸ್ರ ಮೇಲೆ, ಅವ್ರ ಕಾಕದವ್ರ ಹೆಸ್ರ ಮೇಲೆ, ಮಾಮದವ್ರ ಹೆಸ್ರ ಮೇಲೆ, ಫ್ಯಾಮ್ಲಿ ಮೆಂಬರ್ ಹೆಸ್ರ ಮೇಲೆ ತೆಕ್ಕೊಂಡು ಇವತ್ತು ಲ್ಯಾಂಡ್ ಆರ್ಮಿನಲ್ಲಿ ದಂಧೆ ನಡೀತಾ ಇದೆ. ಏನು ಕ್ರಮ ಆಗುತ್ತೆ? ಕಾನೂನು ರೀತಿಲೇ ಜೋರ್ಗಿನಲ್ಲಿ ಏನು ಸ್ಟೇಡಿಯಂ ಬಿದ್ದಿದೆ, ಅದಕ್ಕೆ ಅಜಯ್ ಸಿಂಗ್ ಅವರು ರಾಜೀನಾಮೆ ಕೊಡಬೇಕು. ಅವ್ರ MLA ಸ್ಥಾನಕ್ಕೆ ಕೊಡಬೇಕು, KKRDB ಚೇರ್ಮನಿಗೆ ಕೊಡಬೇಕು. ನೀವು ಆ ಪೋಸ್ಟ್ ಮೇಲೆ ಕೊಡೋದು ನಿಮ್ಮ ಹತ್ರ ಅದು ಕೆಪಾಸಿಟಿ ಇಲ್ಲ. ನೀವು ಮತ್ತೆ ಮಿನಿಸ್ಟರ್ ಆಗ್ತೀನಿ ಅಂತ ಕನಸು ನೋಡ್ತಾ ಇದ್ದೀರಿ, ಅದು ಬಿಡ್ರಿ. ಜೋರ್ಗಿದಾಗ ಅಭಿವೃದ್ಧಿ ಆಗಬೇಕು, ಜನರಿಗೆ ನ್ಯಾಯ ಕೊಡ್ರಿ. ಅಲ್ಲಿ ಎಲೆಕ್ಷನ್ ಬರೋಣ, ನಾವು ದುಡ್ಡಲಿಂತ ಮತ ಪರ್ಚೇಸ್ ಮಾಡ್ತೋ ಅಂತ ಏನು ಹೇಳ್ತಾ ಇದ್ದೀರಲ್ಲ, ಈ ಸಲ ಜನ ನಿಮಗೆ ಪಾಠ ಕಲಿಸ್ತಾರ. ರಾಜ್ಯ ಸರ್ಕಾರ IAS ಅಧಿಕಾರಿಗಳ ವರ್ಗಾವಣೆಯ ಆದೇಶ ಹೊರಡಿಸಿದ್ದು, ಕಲಬುರಗಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ CEO ಆಗಿದ್ದ ಭವರ್ ಸಿಂಗ್ ಮೀನಾ ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ವರ್ಗಾವಣೆ ಮಾಡಲಾಗಿದೆ. ಭವರ್ ಸಿಂಗ್ ಮೀನಾ IAS KN 2017 ಅವರನ್ನು ಮುಂದಿನ ಆದೇಶದವರೆಗೆ ಚಿಕ್ಕಮಗಳೂರು ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ನೇಮಕ ಮಾಡಲಾಗಿದೆ. ಇದೇ ವೇಳೆ ಬೆಂಗಳೂರು ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯ ನಿರ್ದೇಶಕರಾಗಿದ್ದ ರಾಹುಲ್ ಶರಣಪ್ಪ ಸಂಕನೂರ್ IAS KN 2019 ಅವರನ್ನು ಕಲಬುರಗಿ ಜಿಲ್ಲಾ ಪಂಚಾಯತ್ನ ಹೊಸ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ರಾಜ್ಯ ಸರ್ಕಾರದ ಆಡಳಿತಾತ್ಮಕ ವರ್ಗಾವಣೆಯ ಭಾಗವಾಗಿ ಈ ಆದೇಶ ಜಾರಿಯಾಗಿದ್ದು, ತಕ್ಷಣದಿಂದಲೇ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆ ಆರಂಭವಾಗುವ ಸಾಧ್ಯತೆ ಇದೆ. ಈಗ ಒಂದು ಚಿಕ್ಕ ವಿರಾಮ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. सकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा। शैक्षणिक वर्ष 2026 के लिए प्रवेश प्रारंभ है। नर्सरी से 8वीं कक्षा तक प्रवेश खुला है। हमारी प्री स्कूल क्रीडो पाठ्यक्रम 6T लर्निंग फ्रेमवर्क पर आधारित है, जो बच्चों की संवैधिक, बौद्धिक, सामाजिक, भावनात्मक, भाषा और गणितीय विकास पर विशेष ध्यान देते हैं। डिजिटल ऐप के माध्यम से अभिभावक बच्चों की प्रगति से जुड़े रहते हैं। JEE एवं नीट फाउंडेशन कार्यक्रम, अनुभवी एवं प्रामाणिक शिक्षक, डिजिटल कक्षाएं, विज्ञान प्रयोगशाला, पुस्तकालय, खेल एवं सह पाठ्यक्रम गतिविधियां, परिवहन सुविधा, छात्रों के लिए आवासीय सुविधा। आज ही अपने बच्चों का नामकरण कराएं और उसके उज्जवल भविष्य की मजबूत नींव रखें। ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.
ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಕಲಬುರಗಿಯಲ್ಲಿ ಬಹುಜನ ಸಮಾಜ ಪಾರ್ಟಿ ಸಂಘಟನೆಗೆ ಹೊಸ ಚೈತನ್ಯ ಸಿಕ್ಕಿದ್ದು. ಉತ್ತರ ಮತಕ್ಷೇತ್ರದಲ್ಲಿ ನಡೆದ ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮ ಗಮನ ಸೆಳೆಯಿತು. ಜಗತ್ ವೃತ್ತದ ಡಾಕ್ಟರ್ BR ಅಂಬೇಡ್ಕರ್ ಪುತ್ಥಳಿ ಆವರಣದಲ್ಲಿ ನಡೆದ BSP ಕಾರ್ಯಕರ್ತರ ಸೇರ್ಪಡೆ ಕಾರ್ಯಕ್ರಮದಲ್ಲಿ ನೂರಾರು ಕಾರ್ಯಕರ್ತರು ಭಾಗಿಯಾದರು. ಪಕ್ಷದ ಜಿಲ್ಲಾಧ್ಯಕ್ಷ ಶಿವಯೋಗಿ ಹಡ್ಗಿಲ್ಕರ್ ಹಾಗೂ ರಾಜ್ಯ ಸಂಯೋಜಕ LR ಭೋಸ್ಲೆ ನೇತೃತ್ವದಲ್ಲಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ವೇದಿಕೆ ಮೇಲಿದ್ದ ಗಣ್ಯರನ್ನು ಹೂವಿನ ಮಾಲೆ ಹಾಕಿ ಸನ್ಮಾನಿಸಲಾಯಿತು. ಇವತ್ತು ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಛಾತ್ರೋತ್ತರ ಬಹುಜನ್ ಸಮಾಜ ಪಾರ್ಟಿಯನ್ನು ಸುಮಾರು 50ರಿಂದ ಜಾಸ್ತಿ ಕಾರ್ಯಕರ್ತರು ಸೇರ್ಪಡೆಯಾಗಿದ್ದಾರೆ. ಅದು ಮಹಮೂದ್ ಶಾ ಅವರ ನೇತೃತ್ವದಲ್ಲಿ, ಸೈಯದ್ ಪಾಷಾ ಅವರ ನೇತೃತ್ವದಲ್ಲಿ ನಿಮ್ಮೆಲ್ಲರಿಗೂ ರಾಷ್ಟ್ರ ಮಟ್ಟದಿಂದ ಮತ್ತು ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದಿಂದ ಸ್ವಾಗತ ಕೋರ್ತೀನಿ. ಮೊನ್ನೆ 5 ರಾಜ್ಯದಲ್ಲಿ ಚುನಾವಣೆ ಆಯಿತು. ಅವಾಗ ಗೊತ್ತಿತ್ತು, ಇವುದು ಕೂಡ ಶುರುವಾಗಿತ್ತು. ಪ್ರಧಾನಮಂತ್ರಿ ಗುರ್ತಿತ್ತು, ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಗ್ಯಾಸ್ ಆಗಲಿ ನಮಗೆ ತೊಂದರೆ ಆಗ್ತದೆ ಅಂತ. ಅವಾಗ ಅದ್ರ ಬಗ್ಗೆ ಏನೂ ಮಾತಾಡಲಿಲ್ಲ. 5 ರಾಜ್ಯ ಚುನಾವಣೆ ಆದ ನಂತರ ಈಗ ಏನಾಗ್ತದೆ ಅಂದ್ರೆ ಕಡಿಮೆ ಬಳಕೆಯನ್ನು ಮಾಡಬೇಕು. ಪೆಟ್ರೋಲ್ ಆಗಲಿ, ಡೀಸೆಲ್ ಆಗಲಿ, ಗ್ಯಾಸ್ ಆಗಲಿ ಕಡಿಮೆ ಬೆಳೆಬೇಕು. ಆಫೀಸ್ ಬರಬೇಕಾದ್ರೂ ಸೈಕಲ್ ಬರಬೇಕು, 2 ವೀಲರ್ ಅಂತ ಹೇಳ್ತಿದ್ದಾರೆ. ನೀವು ಬೇರೆ ದೇಶಕ್ಕೆ ಹೋಗಿ ಟೂರ್ ಮಾಡ್ತಾ ಇದ್ರಿ, ಅದು ಖರ್ಚಾಗ್ತಾ ಇಲ್ವಾ? ಇದು ಬಹುಜನ ಸಮಾಜ ನಿಮಗೆ ಪ್ರಶ್ನೆ ಆಗ್ತದೆ. ಈ ನಿಟ್ಟಿನಲ್ಲಿ ನಾವು ಬಹುಜನ ಸಮಾಜ ಭಾರತ ದೇಶದಲ್ಲಿ SC ST OBC ಮತ್ತು ಮುಸ್ಲಿಮರನ್ನು ಒಂದಾಗಿ ಈ ಭಾರತ ದೇಶವನ್ನು ಆಳಬೇಕು. ನಮ್ಮ ಹಕ್ಕನ್ನು ನಾವು ತೆಗೆದುಕು. ಇದೇ ವೇಳೆ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಮಹಿಮೂದ್ ಶಾ ನೇತೃತ್ವದಲ್ಲಿ ಅನೇಕ ಯುವಕರು ಬಹುಜನ ಸಮಾಜ ಪಾರ್ಟಿಗೆ ಸೇರ್ಪಡೆಯಾಗಿ ಪಕ್ಷದ ಧ್ವಜ ಸ್ವೀಕರಿಸಿದರು. आज जो मेरे को गुलबर्गा सिटी प्रेसिडेंट जो बनाया गया है, पार्टी को जितना हो सके उतना में पूरे जितने 55 वार्ड है, हर वार्ड में पोलिंग बूथ से लेके पूरे वार्ड वाइज के हिसाब से काम करने लगूंगा इंशाल्लाह। आज बहुजन समाज पार्टी ने मेरे को एक अच्छा मुकाम दिया है। आज ये बीजेपी कांग्रेस ये सिर्फ माइनॉरिटी के और मुस्लिम के दलित के सिर्फ वोट लेते हैं, ये लोग कुछ काम नहीं करते। खाली क्या है, काम बताए तो आपको खाली बड़े बड़े लीडरों के ही काम करेंगे ना, छोटे मोटे लोगों के काम नहीं करेंगे। आज अगर कोई गरीब को, आज हर जने को जो तकलीफ है, पानी से लेके रोड सड़क हर चीज, आज बहुत परेशान है पब्लिक। आज जो नरेंद्र मोदी की जो सरकार चल रही है, आज देखिए आसाम यूपी में हर जगह पे ये कांग्रेस पार्टी टक्कर नहीं दे रही है बीजेपी पार्टी को सीधी तरीके से। तो आज मैंने ये सब देखते हुए बहुजन समाज पार्टी ज्वाइन की है। आज हम जितना हो सके उतना गुलबर्गे में, सिटी में या डिस्ट्रिक्ट में जितना हो सके उतना काम करके बताएंगे इंशाल्लाह, और पार्टी को बढ़ाने का काम करेंगे। ಕಾರ್ಯಕ್ರಮದಲ್ಲಿ ಮೈಲಾರಿ ಶಳಗಿ ಸೇರಿದಂತೆ ಪಕ್ಷದ ಹಲವಾರು ಮುಖಂಡರು, ಮಹಿಳಾ ಕಾರ್ಯಕರ್ತರು ಹಾಗೂ ಬೆಂಬಲಿಗರು ಉಪಸ್ಥಿತರಿದ್ದು BSP ಸಂಘಟನೆ ಬಲವರ್ಧನೆಗೆ ಒತ್ತು ನೀಡಲಾಯಿತು. ಇವತ್ತು ನಡೀತಕ್ಕಂಥ ಭಾರತ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, BJP ಪಕ್ಷ ಆಗಿರ್ಬೋದು, ಇವತ್ತು ಜನ ವಿರೋಧಿ ನೀತಿಗಳನ್ನು ಅವರು ತಂದು ನಮ್ಮಲ್ಲಿ ಹಿಂದೂ, ಮುಸ್ಲಿಂ ಮತ್ತು ಕ್ರೈಸ್ತ ಅಂತಕ್ಕಂಥ ಭಾವನೆಗಳ ವಿಷಬೀಜವನ್ನು ಬಿತ್ತಿ ಇವತ್ತು ಏನಪ್ಪ ಅಂದ್ರೆ ನಮಗೇನದ ಧ್ರುವೀಕರಣ ಮಾಡಿ ಇವತ್ತು ರಾಜ್ಯ ರಾಷ್ಟ್ರವನ್ನು ಆಳ್ತಾ ಇದ್ದಾರೆ ಬಂಧುಗಳೇ. ಅದಕ್ಕೆ ಈ ದೇಶದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ SC ST ಮತ್ತು OBC ಧಾರ್ಮಿಕ ಅಲ್ಪಸಂಖ್ಯಾತರು 85% ಆಗಿರ್ತಕ್ಕಂಥ ಈ ದೇಶದಲ್ಲಿ ನಾವು ಕೇವಲ 15%ಕ್ಕೆ ಇರ್ತಕ್ಕಂಥ ಜನರ ಒಂದು ಕೈಗೊಂಬೆಯಾಗಿ ಈ ಎರಡೂ ಪಕ್ಷಗಳು ನಮ್ಮನ್ನು ಸುಮಾರು ವರ್ಷಗಳನ್ನು ನಡೆಸಿಕೊಂಡು ಬರ್ತಾ ಇದೆ ಬಂಧುಗಳೇ. ಇವು ಏನಪ್ಪ ಅಂದ್ರೆ ಕಾಂಗ್ರೆಸ್ BJP ಪಕ್ಷ ಇವತ್ತು ನೋಡಿರ್ಬೋದು, ಇವತ್ತು ನಾವು ಗೋ ಹತ್ಯೆ ನಿಷೇಧ ಒಂದು ಆಧಾರದ ಮೇಲೆ ನಮ್ಮ ಮುಸಲ್ಮಾನ ಬಾಂಧವರನ್ನು ಕೆಟ್ಟ ಒಂದು ದೃಷ್ಟಿಯಿಂದ ನೋಡ್ತಕ್ಕಂಥ ಹಿಂದೂ ಜನರಲ್ಲಿ ಮೂಡಿಸ್ತಾ ಇದೆ ಇವತ್ತು ದಿನನಿತ್ಯ ಮೀಡಿಯಾಗಳು. ಇವತ್ತು ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಅವರು ಕೂಡ ಒಂದು
ಮುಸ್ಲಿಮ್ ಮತ್ತು ಹಿಂದೂ ಧ್ರುವೀಕರಣದ ಮೇಲೆ ಇವತ್ತೇನಪ್ಪ ಅಂದ್ರೆ ಸರ್ಕಾರ ನಡೆಸ್ತಾ ಇದ್ದೇವೆ ಬಂಧುಗಳೇ. ಆದರೆ ಬಹುಸಂಖ್ಯಾತರಾಗಿರ್ತಕ್ಕಂಥ SC ST OBCಗಳಿಗೆ ಯಾವುದೇ ಸರ್ಕಾರದ ಸವಲತ್ತು ಮಾಡ್ತಾ ಇಲ್ಲ ಮತ್ತು ಜನರ ಅಭಿವೃದ್ಧಿಗೋಸ್ಕರ ಏನೂ ಮಾಡ್ತಾ ಇಲ್ಲ. ಬರೀ ದೇಶ 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 ಅಭಿವೃದ್ಧಿ ಅಂತಾರೆ. ದೇಶ ಅಭಿವೃದ್ಧಿ ಅಂದ್ರೆ ಈ ಜನರಿಗೆ ಉದ್ಯೋಗ ಇಲ್ಲ, ಶಿಕ್ಷಣ ಇಲ್ಲ ಮತ್ತು ಅಧಿಕಾರ ಇಲ್ಲತಕ್ಕಂಥ ವಂಚಿತ ಮಾಡ್ತಾ ಇದ್ದಾರೆ ದಿನನಿತ್ಯ. ಅದರ ಸಲುವಾಗಿ ಮಾನ್ಯವರು ದಾದಾ ಸಾಹೇಬ್ ಕಾಂಶಿರಾಮ್ ಅವರು ಇದನ್ನು ಕಂಡು ಬಹುಜನ್ ಸಮಾಜ ಪಕ್ಷ ಹುಟ್ಟು ಹಾಕಿ ಸ್ಥಾಪನೆ ಮಾಡಿ 1984ರಲ್ಲಿ ಮಾಡಿ ನಮಗೇನದ ಬಾಬ್ರಿ ಮಸ್ಜಿದ್ ಅಂತ ಆಗಿರ್ಬೋದು, ರಾಮ ಮಂದಿರದಂಥ ವಿಷಯಗಳಾಗಿರ್ಬೋದು, ಮಂದಿರ ತೋಡೋ ಮಸ್ಜಿದ್ ತೋಡೋ ಕಿಸಿಕ ದಿಲ್ ಮತ್ ತೋಡೋ ಅಂತಕ್ಕಂಥ ವಿಚಾರಗಳನ್ನು ನಾವು ಬಹುಜನ ಸಮಾಜ ಪಕ್ಷದಲ್ಲಿ ಅಳವಡಿಸಿಕೊಂಡು ನಾವು ಎಲ್ಲರ ಮನಸ್ಸನ್ನು ಒಂದು ಮಾಡಿ ಬಹುಜನರೆಲ್ಲ ಒಂದಾಗಿ ಮಾನ್ಯವರು ದಾದಾ ಸಾಹೇಬ್ ಕಾಂಶಿರಾಮ್ ಅವರು ಹೇಳಿದ್ರು, ಎಲ್ಲ ಜಾತಿಗಳು ಒಡೆದು ಹೋಗೋ ಜಾತಿಗಳು ಒಂದಾಗಿ ನೀವು ದೇಶ ನಾವು ಬಹುಜನರೇ ಒಂದಾಗಿ ದೇಶ ಆಳಲು ಮುಂದಾಗಿ ಇರ್ತಕ್ಕಂಥ ಸ್ಲೋಗನನ್ನು ಕೊಟ್ಟು ಮಾನ್ಯವರು ದಾದಾ ಸಾಹೇಬ್ ಕಾಂಶಿರಾಮ್ ಅವರು ಇವತ್ತು ಬಹುಜನ ಸಮಾಜ ಪಕ್ಷ ರಾಷ್ಟ್ರದಲ್ಲಿ ಕಟ್ಟಿ ರಾಷ್ಟ್ರದಲ್ಲಿ ರಾಷ್ಟ್ರೀಯ ಪಕ್ಷವನ್ನು ಮಾಡಿಕೊಟ್ಟಿದ್ದಾರೆ ಬಂಧುಗಳೇ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರ್ಗಿ ಹಾಗೂ ಸಹ ಪ್ರಾಯೋಜಕರು शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा, ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ಕಲಬುರಗಿಯ ಪ್ರಸಿದ್ಧ ದೊಡ್ಡಪ್ಪ ಅಪ್ಪ PU ಕಾಲೇಜ್ ಆಫ್ ಸೈನ್ಸ್, 2ನೇ SPR ಕಾಲೇಜು ಎಂದೇ ಪ್ರಸಿದ್ಧಿ ಪಡೆದ ನಗರದ ಹೃದಯ ಭಾಗದಲ್ಲಿರುವ ಕಲಬುರಗಿ ಶರಣಬಸಪ್ಪ ಕೆರೆ ಬಳಿ ಹೊಸ ಕಟ್ಟಡ ಹೊಂದಿರುವ ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್ ಪ್ರವೇಶ ಆರಂಭವಾಗಿದ್ದು, ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ಕಾಲೇಜು ಸುಸಜ್ಜಿತ ಕ್ಲಾಸ್ ರೂಮ್ ಹೊಂದಿದ್ದು, ಪರಿಣಿತ ಅಧ್ಯಾಪಕರಿಂದ CBSE ಪಠ್ಯ ಆಧಾರಿತ ಬೋಧನೆ, IIT, JEE, CET ತರಬೇತಿ ಉಚಿತ. ಆಧುನಿಕ ಸಲಕರಣೆ ಹೊಂದಿರುವ ವಿಷಯವಾರು ಸುಸಜ್ಜಿತ ಪ್ರಯೋಗಾಲಯ, ಗ್ರಂಥಾಲಯ ಹಾಗೂ ಇಂಟರ್ನೆಟ್ ಹೊಂದಿರುವ ಕಂಪ್ಯೂಟರ್ ಲ್ಯಾಬ್ ಸೌಲಭ್ಯ. ವಿದ್ಯಾರ್ಥಿನಿಯರಿಗಾಗಿ ಸಕಲ ಸೌಲಭ್ಯಗಳನ್ನು ಹೊಂದಿರುವ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಕೂಡ ಕಲ್ಪಿಸಿದೆ. ಇಂದೇ ನಿಮ್ಮ ಸ್ಥಳವನ್ನು ಕಾಯ್ದಿರಿಸಿ. ದೊಡ್ಡಪ್ಪ ಅಪ್ಪ ರೆಸಿಡೆನ್ಸಿಯಲ್ PU ಕಾಲೇಜ್ ಆಫ್ ಸೈನ್ಸ್. ದೂರವಾಣಿ ಸಂಖ್ಯೆ 0847230049.